ಇವತ್ತಿನ ನಮ್ಮ ಚರ್ಚೆಯ ಮೂಲ ಪ್ರಶ್ನೆ ಏನು ಅಂದ್ರೆ ಜ್ಞಾನ. ಅಂದ್ರೆ ಜ್ಞಾನವನ್ನು ಸೃಷ್ಟಿಸುವುದಕ್ಕೂ ಕಂಡುಕೊಳ್ಳುವುದಕ್ಕೂ ಇರುವ ವ್ಯತ್ಯಾಸವೇನು? ನಾವು ಸಾಮಾನ್ಯವಾಗಿ ಜ್ಞಾನ ಅಂದ್ರೆ ಪುಸ್ತಕ ಓದಿ ರಿಸರ್ಚ್ ಮಾಡಿ ಹೊಸದಾಗಿ ಹುಟ್ಟು ಹಾಕೋದು ಅಂದ್ಕೊಳ್ತೀವಿ. ಆದರೆ ನಾವು ಇವತ್ತು ಚರ್ಚಿಸಲಿರೋ ಗಾಯತ್ರಿ ಚೈತನ್ಯ ಅನ್ನೋ ಮೂಲಗ್ರಂಥ ಇದೆಯಲ್ಲ, ಅದು ಒಂದು ಬೇರೆಯ ವಾದವನ್ನು ಮುಂದಿಡುತ್ತೆ. ಇದರ ಪ್ರಕಾರ ಗಾಯತ್ರಿ ಮಂತ್ರವನ್ನ ಯಾರೂ ರಚಿಸಿದ್ದಲ್ಲ, ಬದಲಾಗಿ ಅದನ್ನು ನೋಡಲಾಗಿದೆ ಅಥವಾ ದರ್ಶಿಸಲಾಗಿದೆ ಅಂತ ಹೇಳುತ್ತೆ. ಇದು ಕೇಳಕ್ಕೆ ಸರಳ ಅನ್ಸಿದ್ರೂ ನಮ್ಮ ತಿಳಿವಳಿಕೆಯನ್ನೇ ಬದಲಾಯಿಸುವಂತ ಒಂದು ದೊಡ್ಡ ವಿಷಯ ಅಲ್ವಾ? ಖಂಡಿತ. ಹಾಗಾದ್ರೆ ಒಂದು ಮಂತ್ರವನ್ನು ನೋಡುವುದು ಅಂದ್ರೆ ಏನು? ಯಾರು ಆ ರೀತಿ ನೋಡಿದವರು? ಬನ್ನಿ ಈ ಆಳವಾದ ವಿಷಯದ ಒಳಗೆ ಇಳಿದು ನೋಡೋಣ. ಹೌದು, ನೀವು ಹೇಳಿದ ಹಾಗೆ ಇದು ನಮ್ಮ ಜ್ಞಾನದ ಬಗೆಗಿನ ಕಲ್ಪನೆಯನ್ನೇ ಪ್ರಶ್ನಿಸುತ್ತೆ. ದರ್ಶಿಸುವುದು ಅಂದ್ರೆ ಅದು ಬರೀ ಕಣ್ಣಿಂದ ನೋಡೋದಲ್ಲ. ದ್ರಷ್ಟಾರ ಅನ್ನೋ ಪದಕ್ಕೆನೇ ಒಂದು ಆಳವಾದ ಅರ್ಥವಿದೆ. ಹೇಗೆ ಅಂದ್ರೆ ಭೌತಿಕ ಪ್ರಪಂಚದ ಆಚೆಗಿನ ಆ ಮೂಲ ಸತ್ಯದ ಒಂದು ನೋಟವನ್ನ ಪಡೆದು ಆ ಸತ್ಯವನ್ನ ಮಂತ್ರದ ರೂಪದಲ್ಲಿ ಜಗತ್ತಿಗೆ ತಂದವರೇ ಮಂತ್ರದ್ರಷ್ಟಾರರು. ಓ, ಗಾಯತ್ರಿ ಚೈತನ್ಯ ಇವರನ್ನು ಋಷಿಗಳು ಅಂತ ಕರೆಯುತ್ತೆ. ಅಂದ್ರೆ ಅವರು ಕವಿಗಳಲ್ಲ, ಬದಲಾಗಿ ಆಧ್ಯಾತ್ಮಿಕ ಸಂಶೋಧಕರು. ಓಕೆ. ಹಾಗಿದ್ರೆ ಈ ಋಷಿಗಳು ಮಂತ್ರಗಳನ್ನ ಹೇಗೆ ದರ್ಶಿಸಿದ್ರು? ಇದೊಂದು ಬೌದ್ಧಿಕ ಪ್ರಕ್ರಿಯೆ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ? ಇಲ್ಲ, ಖಂಡಿತ ಅಲ್ಲ. ಅಂದ್ರೆ ಯಾರೋ ಒಬ್ರು ಒಂದು ಕೋಣೆಯಲ್ಲಿ ಕೂತು ತುಂಬಾ ಯೋಚನೆ ಮಾಡಿ ಬರೆದ ಕವಿತೆ ತರ ಅಲ್ಲ ಇದು. ಹಾಗಾದ್ರೆ ಈ ಅನುಭವ ಹೇಗಿರುತ್ತೆ? ಇದು ಸಂಪೂರ್ಣವಾಗಿ ಬೇರೆ ಮಟ್ಟದ ಅನುಭವ. ಗಾಯತ್ರಿ ಚೈತನ್ಯದ ಪ್ರಕಾರ ಋಷಿಗಳು ತಮ್ಮ ದೀರ್ಘಕಾಲದ ತಪಸ್ಸು ಮತ್ತು ಅತ್ಯಂತ ಆಳವಾದ ಧ್ಯಾನದ ಸ್ಥಿತಿಯಲ್ಲಿ ತಮ್ಮ ಪ್ರಜ್ಞೆಯನ್ನು ಒಂದು ಉನ್ನತ ಸ್ಥಿತಿಗೆ ಕೊಂಡೊಯ್ಯುತ್ತಾರೆ. ಆ ಸ್ಥಿತಿಯಲ್ಲಿ ಏನಾಗುತ್ತೆ ಅಂದ್ರೆ ಪರಮ ಚೈತನ್ಯದ ಜೊತೆ ಅವರು ಒಂದಾದಾಗ ಆ ದೈವಿಕ ಸತ್ಯವೇ ಮಂತ್ರಗಳ ರೂಪದಲ್ಲಿ ಅವರಿಗೆ ಗೋಚರಿಸುತ್ತೆ. ಹೌದು. ಕೆಲವೊಮ್ಮೆ ಅದು ನಾದದ ಅಲೆಗಳ ತರ ಕೇಳಿಸ್ಬೋದು, ಇನ್ನು ಕೆಲವೊಮ್ಮೆ ಬೆಳಕಿನ ಮಿಂಚಿನ ಹಾಗೆ ಕಾಣಿಸಬಹುದು. ಇದು ಕೇಳೋಕೆ ತುಂಬಾ ಕುತೂಹಲಕಾರಿಯಾಗಿದೆ. ಈಗ ಆಧುನಿಕ ಜಗತ್ತಿನ ಒಬ್ಬ ಸಂದೇಹವಾದಿ ಕೇಳ್ಬೋದು, ಇದೆಲ್ಲ ಬರೀ ರೂಪಕ ಇರಬಹುದು ಅಲ್ವಾ? ಹೌದು, ಆ ಪ್ರಶ್ನೆ ಬರುತ್ತೆ. ಅವರಿಗೆ ಆದ ಒಂದು ದೊಡ್ಡ ಸ್ಫೂರ್ತಿಯ ಕ್ಷಣವನ್ನು ಬೆಳಕು ಕಂಡ ಹಾಗೆ ಆಯ್ತು ಅಂತ ಕಾವ್ಯಾತ್ಮಕವಾಗಿ ಹೇಳಿರಬಹುದು ಅಲ್ವಾ ಅಂತ. ಈ ಗಾಯತ್ರಿ ಚೈತನ್ಯ ಗ್ರಂಥದಲ್ಲಿ ಇದು ಅಕ್ಷರಶಃ ನಡೆದ ಅನುಭವ ಅನ್ನೋದಕ್ಕೆ ಏನಾದರೂ ವಿವರಣೆ ಇದೆಯಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಗಾಯತ್ರಿ ಚೈತನ್ಯದ ದೃಷ್ಟಿಕೋನದಲ್ಲಿ ಇದು ರೂಪಕಕ್ಕಿಂತ ಹೆಚ್ಚು. ಇದೊಂದು ಅಕ್ಷರಶಃ ನಡೆದ ಅನುಭವ. ಅವರು ತುರಿಯ ಅಥವಾ ಶುದ್ಧ ಪ್ರಜ್ಞೆ ಸ್ಥಿತಿಯ ಬಗ್ಗೆ ಮಾತಾಡ್ತಾರೆ. ಆ ಸ್ಥಿತಿಯಲ್ಲಿ ಶಬ್ದ, ಬೆಳಕು ಮತ್ತು ಯೋಚನೆಯ ನಡುವಿನ ವ್ಯತ್ಯಾಸಗಳೇ ಮಾಯವಾಗ್ತವೆ. ಹಾಗಾಗಿ ಶಬ್ದವನ್ನು ನೋಡುವುದು ಅಥವಾ ಬೆಳಕನ್ನು ಕೇಳುವುದು ಅಲ್ಲಿ ರೂಪಕವಲ್ಲ, ಅದು ಆ ಅಲೌಕಿಕ ಅನುಭವದ ನೇರವಾದ ವಿವರಣೆ. ಅಲ್ಲಿ ಮಂತ್ರ ಮತ್ತು ದೇವತೆ ಬೇರೆ ಬೇರೆ ಅಲ್ಲ, ಮಂತ್ರವೇ ದೇವತಾ ಸ್ವರೂಪ ಅನ್ನೋದು ಇದರ ಮೂಲತತ್ವ. ನಾವು ಸಾಮಾನ್ಯವಾಗಿ ಋಷಿ ಅನ್ನೋ ಪದವನ್ನು ಯಾವುದೇ ಸಾಧುಸಂತರಿಗೆ ಬಳಸಿಬಿಡ್ತೀವಿ. ಆದರೆ ಈ ಗಾಯತ್ರಿ ಚೈತನ್ಯ ಬಹಳ ನಿರ್ದಿಷ್ಟವಾದ ಲಕ್ಷಣಗಳನ್ನು ಕೊಡುತ್ತಲ್ವಾ? ಹೌದು, ಇವರನ್ನು ನಾವು ಒಂದು ರೀತಿ ಆಧ್ಯಾತ್ಮಿಕ ವಿಜ್ಞಾನಿಗಳು ಅಂತ ಕರೆಯುವುದೇನೋ. ಯಾಕಂದ್ರೆ ಇವರು ಒಂದು ನಿರ್ದಿಷ್ಟವಾದ ಅರ್ಹತೆಯನ್ನ ಪಡೆದಿರಬೇಕು. ಚಂಡಿಕಾ, ಆಧ್ಯಾತ್ಮಿಕ ವಿಜ್ಞಾನಿ ಅನ್ನೋ ಪದ ಬಹಳ ಸೂಕ್ತವಾಗಿದೆ. ಅದು ಬರೀ ಜ್ಞಾನ ಮಾತ್ರವಲ್ಲ, ಬದಲಾಗಿ ಒಂದು ಅನುಭವದ ಆಧಾರದ ಮೇಲೆ ಬಂದಿರೋ ಅರ್ಹತೆ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಇದೊಂದು ಸಾಬೀತಾದ ಮತ್ತೆ ಅನುಭವಿಸಬಹುದಾದ ಒಂದು ಸ್ಥಿತಿ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರೋ ಹಾಗೆ ಋಷಿಯಾಗಲು ಕೆಲವು ಪ್ರಮುಖ ಅರ್ಹತೆಗಳಿವೆ. ಮೊದಲನೇದಾಗಿ ತಪಸ್ಸಿನ ಮೂಲಕ ದೈವಿ ಚೈತನ್ಯವನ್ನು ಮೈಗೂಡಿಸ್ಕೊಂಡಿರ್ಬೇಕು. ಎರಡನೇದಾಗಿ ತಮ್ಮ ಅಂತರಂಗದಲ್ಲೇ ಸತ್ಯದ ಬೆಳಕನ್ನು ಕಂಡುಕೊಂಡಿರ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಜೀವ ಮತ್ತು ಬ್ರಹ್ಮ ಬೇರೆ ಬೇರೆಯಲ್ಲ, ಎರಡು ಒಂದೇ ಅನ್ನೋ ಏಕತೆಯ ಅನುಭವವನ್ನು, ಆ ಸಾಕ್ಷಾತ್ಕಾರವನ್ನು ಪಡೆದಿರಬೇಕು. ಇದು ಕೇವಲ ಬೌದ್ಧಿಕ ತಿಳುವಳಿಕೆಯಲ್ಲ. ಅಲ್ಲ, ಇದು ಅವರ ಅಸ್ತಿತ್ವದ ಅನುಭವ. ಆಸಕ್ತಿದಾಯಕವಾಗಿದೆ. ಇದರಲ್ಲಿ ರಾಜರ್ಷಿ, ಮಹರ್ಷಿ, ಬ್ರಹ್ಮರ್ಷಿ ಅಂತ ಬೇರೆ ಬೇರೆ ಹಂತಗಳು ಇವೆ ಅಂತ ಉಲ್ಲೇಖಿಸಲಾಗಿದೆ. ಇದು ಅವರ ಆಧ್ಯಾತ್ಮಿಕ ಪ್ರಯಾಣದ ಬೇರೆ ಬೇರೆ ಮೈಲಿಗಲ್ಲುಗಳ ತರನಾ? ಹೌದು, ಖಂಡಿತ. ಇದು ಅವರ ಜ್ಞಾನ ಮತ್ತು ತಪಸ್ಸಿನ ತೀವ್ರತೆಗೆ ಅನುಗುಣವಾಗಿ ಮಾಡಿದ ವರ್ಗೀಕರಣ. ಪ್ರತಿಯೊಂದು ಹಂತವೂ ಒಂದು ನಿರ್ದಿಷ್ಟ ಮಟ್ಟದ ಆಧ್ಯಾತ್ಮಿಕ ಪ್ರಗತಿಯನ್ನು ಮತ್ತು ಸಾಕ್ಷಾತ್ಕಾರವನ್ನು ಪ್ರತಿನಿಧಿಸುತ್ತೆ. ಅದರಲ್ಲಿ ಬ್ರಹ್ಮರ್ಷಿ ಅನ್ನೋದು ಅತ್ಯುನ್ನತ ಹಂತ.
ಹಾಗಾದರೆ ಈಗ ನಾವು ಈ ದೃಷ್ಟಾರರು ಅಥವಾ ಆಧ್ಯಾತ್ಮಿಕ ವಿಜ್ಞಾನಿಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನು ಪಡೆದುಕೊಂಡಿದ್ದೇವೆ. ಇವರಲ್ಲಿ ಒಬ್ಬ ಅತ್ಯಂತ ಪ್ರಮುಖರಾದ ವಿಶ್ವಾಮಿತ್ರರು. ಜಗತ್ತಿನ ಬಹುಶಃ ಅತ್ಯಂತ ಪ್ರಸಿದ್ಧವಾದ ಮಂತ್ರವನ್ನು ದರ್ಶಿಸಿದರು ಅಂತ ಗಾಯತ್ರಿ ಚೈತನ್ಯ ಹೇಳುತ್ತೆ. ಅವರ ಮತ್ತು ಗಾಯತ್ರಿ ಮಂತ್ರದ ಸಂಬಂಧದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಗಾಯತ್ರಿ ಮಂತ್ರದ ದ್ರಷ್ಟಾರರು ಮಹರ್ಷಿ ಕೌಶಿಕ. ಕೌಶಿಕ. ಹೌದು. ಇವರೇ ಮುಂದೆ ತಮ್ಮ ಅತ್ಯುಗ್ರವಾದ ತಪಸ್ಸಿನ ಮೂಲಕ ಹಂತ ಹಂತವಾಗಿ ಮೇಲೇರಿ ಬ್ರಹ್ಮರ್ಷಿ ಪದವಿಯನ್ನು ಪಡೆದು ವಿಶ್ವಾಮಿತ್ರ ಅಂತ ಪ್ರಸಿದ್ಧರಾದ್ರು. ಆ ಕಥೆಯೇ ಒಂದು ಅದ್ಭುತವಾದದ್ದು. ವಿಶ್ವಾಮಿತ್ರ ಈ ಹೆಸರೇ ಎಷ್ಟು ಕಾವ್ಯಾತ್ಮಕವಾಗಿದೆ. ಗಾಯತ್ರಿ ಚೈತನ್ಯ ಇದನ್ನ ವಿಶ್ವದ ಮಿತ್ರ ಅಂತ ವಿವರಿಸುತ್ತೆ. ಯಾರಿಗೂ ಸುಲಭವಾಗಿ ಸಿಗುವಂತ ಬಿರ್ದಿದಲ್ಲ. ಅಲ್ಲವೇ ಅಲ್ಲ. ಇಡೀ ಬ್ರಹ್ಮಾಂಡದ ಸ್ನೇಹಿತ ಅನ್ನೋ ಹೆಸರನ್ನು ಪಡೆಯೋಕೆ ಅವರು ಮಾಡಿದ್ದಾದ್ರೂ ಏನು? ಬಹಳ ಚೆನ್ನಾಗಿ ಕೇಳಿದ್ರಿ. ವಿಶ್ವ ಅಂದ್ರೆ ಇಡೀ ಸೃಷ್ಟಿ, ಮಿತ್ರ ಅಂದ್ರೆ ಸ್ನೇಹಿತ. ಯಾರು ಇಡೀ ವಿಶ್ವದ ಜೊತೆ ಸ್ನೇಹಭಾವವನ್ನು ಹೊಂದಿರ್ತಾರೋ ಅವರೇ ವಿಶ್ವಾಮಿತ್ರ. ಗಾಯತ್ರಿ ಚೈತನ್ಯದ ಪ್ರಕಾರ ಅವರು ಈ ಹೆಸರನ್ನು ಗಳಿಸಿದ್ದು ಒಂದು ಮಹಾನ್ ಕಾರ್ಯದಿಂದ. ಓಕೆ. ಇಡೀ ಜಗತ್ತಿನಲ್ಲಿ ಜೀವಿಗಳು ಅಜ್ಞಾನ ಅನ್ನೋ ಆಧ್ಯಾತ್ಮಿಕ ಹಸಿವಿನಿಂದ ಬಳಲುತ್ತಿರುವುದನ್ನು ಕಂಡರು. ಹುಟ್ಟು ಸಾವಿನ ಚಕ್ರದ ಭಯದಿಂದ ನರಳುತ್ತಿರುವುದನ್ನು ನೋಡಿದರು. ಈ ಸಂಕಟವನ್ನು ನಿವಾರಿಸಲು ಅವರು ತಮ್ಮ ತಪಸ್ಸಿನಿಂದ ಕಂಡುಕೊಂಡ ಅತ್ಯಂತ ಶಕ್ತಿಶಾಲಿಯಾದ ಗಾಯತ್ರಿ ಮಂತ್ರವನ್ನು ಇಡೀ ಲೋಕಕ್ಕೆ ನೀಡಿದರು. ಹಾಗಾಗಿ ಇಡೀ ವಿಶ್ವದ ಒಳಿತನ್ನು ಬಯಸಿದ ಕಾರಣ ಅವರು ವಿಶ್ವದ ಮಿತ್ರರಾದರು. ಇದು ಒಂದು ಅದ್ಭುತವಾದ ಯೋಚನೆ. ಸಾಮಾನ್ಯವಾಗಿ ನಾವು ಗಾಯತ್ರಿ ಮಂತ್ರವನ್ನು ಪ್ರತಿದಿನ ನೋಡುವ ಸೂರ್ಯನಿಗೆ ಸಲ್ಲಿಸುವ ಪ್ರಾರ್ಥನೆ ಅಂದ್ಕೊಂಡಿರ್ತೇವೆ. ಹೌದು, ಹೆಚ್ಚಿನವರು ಹಾಗೆ ಅಂದ್ಕೊಂಡಿರ್ತಾರೆ. ಆದರೆ ಗಾಯತ್ರಿ ಚೈತನ್ಯದಲ್ಲಿರೋ ಒಂದು ಅಂಶ ನನಗೆ ಬಹಳ ಅಚ್ಚರಿ ಮೂಡಿಸಿತು. ಅದು ಹೇಳುತ್ತೆ, ಈ ಮಂತ್ರದ ಅಧಿದೇವತೆ ನಾವು ನೋಡುವ ಭೌತಿಕ ಸೂರ್ಯ ಅಲ್ಲ ಅಂತ. ಇದು ಅನೇಕರ ನಂಬಿಕೆಯನ್ನೇ ಬದಲಾಯಿಸುವಂತಹ ವಿಷಯ. ಹಾಗಾದರೆ ಆ ಶಕ್ತಿ ಯಾವುದು? ಹೌದು, ಇದು ಬಹಳ ನಿರ್ಣಾಯಕವಾದ ಅಂಶ. ಗಾಯತ್ರಿ ಚೈತನ್ಯ ಬಹಳ ಸ್ಪಷ್ಟವಾಗಿ ಹೇಳತ್ತೆ, ನಾವು ಆಕಾಶದಲ್ಲಿ ನೋಡುವ ಸೂರ್ಯ ಕೇವಲ ಒಂದು ಸಂಕೇತ, ಒಂದು ಸಿಂಬಲ್. ಎಕ್ಸಾಕ್ಟ್ಲಿ, ಅತ್ಯಂತ ಶಕ್ತಿಶಾಲಿ ಸಂಕೇತ. ಆದರೂ ಒಂದು ಸಂಕೇತವಷ್ಟೇ. ಈ ಮಂತ್ರವು ಆ ಭೌತಿಕ ಸೂರ್ಯನಿಗೂ ಚೈತನ್ಯವನ್ನು ಕೊಡುವ ಮೂಲ ಶಕ್ತಿಯನ್ನು, ಅಂದ್ರೆ ಪರಬ್ರಹ್ಮವನ್ನು ಕುರಿತದ್ದು. ಹಾಗಾಗಿ ನೀವು ಈ ಮಂತ್ರವನ್ನು ಜಪಿಸಿದಾಗ ನೀವು ಬರೀ ಒಂದು ನಕ್ಷತ್ರಕ್ಕೆ ಪ್ರಾರ್ಥಿಸುತ್ತಿಲ್ಲ, ಬದಲಾಗಿ ಈ ಇಡೀ ವಾಸ್ತವದ ಎಂಜಿನ್ ಯಾವುದಿದೆಯೋ ಆ ಮೂಲ ಚೈತನ್ಯವನ್ನು ನೀವು ಸಂಬೋಧಿಸುತ್ತಿದ್ದೀರಿ. ಗಾಯತ್ರಿ ಚೈತನ್ಯದಲ್ಲಿ ಆ ಶಕ್ತಿಯನ್ನು ವರ್ಣಿಸಿರೋ ರೀತಿ ಇದೆಯಲ್ಲ, ತೇಜಸ್ಸುಗಳ ತೇಜಸ್ಸಾದ ಮಹಾನ್ ತೇಜಸ್ಸು. ಹೌದು. ಜ್ಯೋತಿಗಳ ಜ್ಯೋತಿಯಾದ ಪರಂಜ್ಯೋತಿ, ಬೆಳಕುಗಳ ಬೆಳಕಾದ ಹೆಬ್ಬೆಳಕು. ಇದು ಕೇಳುವಾಗಲೇ ಒಂದು ರೀತಿಯ ರೋಮಾಂಚನ ಆಗುತ್ತೆ. ಅಂದ್ರೆ ವಿಶ್ವಾಮಿತ್ರರು ಕಂಡಿದ್ದು ಈ ಪರಮಸತ್ಯವನ್ನ. ಖಂಡಿತ. ಅವರು ತಮ್ಮ ಧ್ಯಾನದ ಉತ್ತುಂಗದಲ್ಲಿ ಕಂಡ ದೈವತ್ವವೇ ಇದು. ಅದಕ್ಕಾಗಿಯೇ 4 ವೇದಗಳಲ್ಲಿ ಗಾಯತ್ರಿಗೆ ಸಮನಾದ ಮಂತ್ರವಿಲ್ಲ ಅಂತಲೂ ಹೇಳಲಾಗುತ್ತೆ. ಅದರ ಶಕ್ತಿ ಅಷ್ಟು ದೊಡ್ಡದು. ಹೌದು, ಯಾಕಂದ್ರೆ ಗಾಯತ್ರಿ ಚೈತನ್ಯದ ಪ್ರಕಾರ ಗಾಯತ್ರಿ ಉಪಾಸನೆ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ನೀವು ಮಾಡುವ ಜಪಕ್ಕೆ ಒಂದು ಫಲ ಇದ್ದೇ ಇರುತ್ತೆ ಅಂತ ಗ್ಯಾರಂಟಿ ಕೊಡುತ್ತೆ. ಫಲ ನಿಶ್ಚಿತ ಅಂತ. ನಿಶ್ಚಿತ. ಅಷ್ಟೇ ಅಲ್ಲ, ಇದರ ಜಪದಿಂದ ಆಯುಸ್ಸು, ಪ್ರಾಣಶಕ್ತಿ, ಕೀರ್ತಿ ಎಲ್ಲವೂ ವೃದ್ಧಿಯಾಗುತ್ತೆ ಮತ್ತು ಸಾಧಕರು ಪವಿತ್ರರಾಗುತ್ತಾರೆ ಅಂತಲೂ ಹೇಳಲಾಗಿದೆ. ಸರಿ, ಇಲ್ಲಿ ಒಂದು ಬಹಳ ವಿಶಿಷ್ಟವಾದ ಮತ್ತು ಸ್ವಲ್ಪ ತಾಂತ್ರಿಕವಾದ ವಿಷಯ ಬರುತ್ತೆ. ನಾವೆಲ್ಲ ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳಿವೆ ಅಂತ ಕೇಳಿರ್ತೀವಿ. ಆದರೆ ಗಾಯತ್ರಿ ಚೈತನ್ಯದಲ್ಲಿ ವಿಶ್ವಾಮಿತ್ರರು ಪುರಶ್ಚರಣೆ ಅನ್ನೋ ಒಂದು ವಿಶೇಷ ಸಾಧನೆಗಾಗಿ 32 ಅಕ್ಷರಗಳ ಮಂತ್ರವನ್ನು ಹೇಳಿದ್ದಾರೆ ಅಂತ ಉಲ್ಲೇಖವಿದೆ. ಏನಿದು ಪುರಶ್ಚರಣೆ ಮತ್ತು ಯಾಕೆ ಈ ಹೆಚ್ಚುವರಿ 8 ಅಕ್ಷರಗಳು? ಇದೊಂದು ಬಹಳ ಆಳವಾದ ವಿಷಯ. ಪುರಃ ಅಂದ್ರೆ ಮೊದಲು, ಚರಣ ಅಂದ್ರೆ ಆಚರಣೆ ಅಥವಾ ನಡೆ. ಯಾವುದೇ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ಅಥವಾ ಒಂದು ದೊಡ್ಡ ಆಧ್ಯಾತ್ಮಿಕ ಗುರಿಗಾಗಿ ಮಂತ್ರಜಪ ಮಾಡುವಾಗ ಅದಕ್ಕೆ ಬೇಕಾದ ಅತ್ಯಂತ ಪ್ರಮಾಣದ ಆತ್ಮಿಕ ಬಲವನ್ನು ಗಳಿಸಿಕೊಳ್ಳಲು ಮಾಡುವ ಒಂದು ಪೂರ್ವ ಸಿದ್ಧತಾ ಕ್ರಮವೇ ಪುರಶ್ಚರಣೆ. ಓಕೆ, ಇದನ್ನೊಂದು ರೀತಿ ಹೀಗೆ ಹೋಲಿಸ್ಬೋದೆ. ಈಗ ಒಬ್ಬ ಸಂಗೀತಕಾರ ಒಂದು ದೊಡ್ಡ ಕಚೇರಿ ಕೊಡ್ಬಿಟ್ಟು ಅಂದ್ರೆ ಅದಕ್ಕೂ ಮುಂಚೆ ವರ್ಷಗಟ್ಲೆ ರಿಯಾಜ್ ಮಾಡ್ತಾನಲ್ಲ, ಹಾಗೆ ಅದು ಬರೀ ಸ್ವರಗಳನ್ನು ಕಲಿಯೋದಲ್ಲ, ಆ ಸಂಗೀತವನ್ನ ತನ್ನ ಜೀವದ ಭಾಗವಾಗಿಸಿಕೊಳ್ಳೋದು. ಹೌದು. ಆಗ ಮಾತ್ರ ಆ ಸಂಗೀತಕ್ಕೆ ಒಂದು ಶಕ್ತಿ ಬರುತ್ತೆ. ಈ ಪುರಶ್ಚರಣೆ ಅನ್ನೋದು ಆ ಥರದೊಂದು ತೀವ್ರವಾದ ಅಭ್ಯಾಸವೇ.
ಗಾಯತ್ರಿ ಚೈತನ್ಯ ಇದನ್ನೇ ಸೂಚಿಸ್ತಿದ್ಯಾ? ನೀವು ಕೊಟ್ಟ ಹೋಲಿಕೆ ಅತ್ಯದ್ಭುತವಾಗಿದೆ. ಇದಕ್ಕಿಂತ ಚೆನ್ನಾಗಿ ವಿವರಿಸಲು ಸಾಧ್ಯವೇ ಇಲ್ಲ. ಓಂ ಪುರಶ್ಚರಣೆ ಅನ್ನೋದು ಅದೇ. ಮೂಲ ಗಾಯತ್ರಿಗೆ ವಿಶ್ವಾಮಿತ್ರರು 4ನೇ ಪಾದವನ್ನು ಸೇರಿಸಿ 32 ಅಕ್ಷರಗಳನ್ನಾಗಿ ಮಾಡಿದ್ರು. ಯಾಕೆ ಆ ಹೆಚ್ಚುವರಿ ಅಕ್ಷರಗಳು ಯಾಕ್ಬೇಕು? ಯಾಕೆ ಆ ಹೆಚ್ಚುವರಿ ಅಕ್ಷರಗಳು ಅಂದ್ರೆ, ಗಾಯತ್ರಿ ಚೈತನ್ಯದ ಪ್ರಕಾರ ಈ 4ನೇ ಪಾದ ಒಂದು ಮೆಟಾಫಿಸಿಕಲ್ ಬೂಸ್ಟರ್ ಅಥವಾ ಆಂಪ್ಲಿಫೈಯರ್ ತರ ಕೆಲಸ ಮಾಡುತ್ತೆ. ಆಂಪ್ಲಿಫೈಯರ್. ಹೌದು. ಪುರಶ್ಚರಣೆಯ ಸಮಯದಲ್ಲಿ ಉತ್ಪತ್ತಿಯಾಗುವ ಆಧ್ಯಾತ್ಮಿಕ ಶಕ್ತಿಯನ್ನು ಇದು ಹಲವು ಪಟ್ಟು ಹೆಚ್ಚಿಸುತ್ತೆ. ಹಾಗಾದ್ರೆ ಒಂದು ಪುರಶ್ಚರಣೆ ಪೂರ್ಣ ಆಗೋಕೆ ಎಷ್ಟು ಜಪ ಮಾಡಬೇಕು? ಒಂದು ಪುರಶ್ಚರಣೆ ಪೂರ್ಣಗೊಳ್ಳಲು 32 ಲಕ್ಷ ಜಪ ಮಾಡಬೇಕು ಅಂತ ಗಾಯತ್ರಿ ಚೈತನ್ಯ ಹೇಳುತ್ತೆ. 32 ಲಕ್ಷ. ಹೌದು. ಇದು ಕೇವಲ ಒಂದು ಸಂಖ್ಯೆಯಲ್ಲ. ಇದು ಸಾಧಕನ ಇಡೀ ಪ್ರಜ್ಞೆಯನ್ನು ಆ ಮಂತ್ರದ ಕಂಪನಕ್ಕೆ ಟ್ಯೂನ್ ಮಾಡುವ ಒಂದು ಪ್ರಕ್ರಿಯೆ. ಆ ಸಾಧಕನೇ ಆ ಮಂತ್ರದ ಶಕ್ತಿಯನ್ನು ಪ್ರಕಟಿಸುವ ಒಂದು ಪರಿಪೂರ್ಣವಾದ ಮಾಧ್ಯಮವಾಗಿ ಬದಲಾಗುವ ಪ್ರಕ್ರಿಯೆ ಇದು. 32 ಲಕ್ಷ ಬಾರಿ. ಇದು ಕೇಳುವಾಗಲೇ ಅದರ ಗಾಂಭೀರ್ಯ ಮತ್ತು ಅದಕ್ಕೆ ಬೇಕಾದ ಸಮರ್ಪಣೆಯ ಅರಿವಾಗುತ್ತೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನು ಒಟ್ಟಾಗಿಸಿ ನೋಡೋದಾದರೆ, ನಾವು ಒಂದು ಮಂತ್ರದ ಬಗ್ಗೆ ಮಾತಾಡೋಕೆ ಶುರು ಮಾಡಿ ಧ್ಯಾನದ ಸ್ವರೂಪದ ಬಗ್ಗೆಯೇ ಒಂದು ಹೊಸ ದೃಷ್ಟಿಕೋನವನ್ನ ಕಂಡುಕೊಂಡಿದ್ದೇವೆ. ಗಾಯತ್ರಿ ಚೈತನ್ಯದ ಮೂಲ ಒಳನೋಟ ಏನಂದ್ರೆ, ಅತಿದೊಡ್ಡ ಸಂಶೋಧನೆಗಳು, ಅದು ವಿಜ್ಞಾನದಲ್ಲೇ ಆಗಲಿ ಅಥವಾ ಆಧ್ಯಾತ್ಮದಲ್ಲೇ ಆಗಲಿ, ಹೌದು, ಅವುಗಳು ಹೊಸದಾಗಿ ಏನನ್ನು ಸೃಷ್ಟಿಸೋದಕ್ಕಿಂತ ಹೆಚ್ಚಾಗಿ ಅತ್ಯಂತ ಆಳವಾಗಿ ಕೇಳಿಸಿಕೊಳ್ಳುವ ಮತ್ತು ನೋಡುವ ಕ್ರಿಯೆಯಿಂದ ಆಗುತ್ತವೆ, ಸರಿಯಾಗಿ ಟ್ಯೂನಿನ್ ಆಗೋದ್ರಿಂದ ಆಗುತ್ತವೆ ಅನ್ನೋದು. ಹೌದು. ನೀವು ಬಹಳ ಚೆನ್ನಾಗಿ ಅದನ್ನ ಒಟ್ಟಾಗಿಸಿದ್ದೀರಿ. ಅಂತಿಮವಾಗಿ ಗಾಯತ್ರಿ ಚೈತನ್ಯ ಈ ರೀತಿ ಆತ್ಮದರ್ಶನ ಮಾಡಿಕೊಂಡ ಋಷಿಗಳೇ ಧನ್ಯರು ಅಂತ ಹೇಳತ್ತೆ. ಆ ಆತ್ಮದರ್ಶನದ ಹಾದಿಯಲ್ಲಿ ನಾವು ಸಾಗ್ಬೇಕು ಅನ್ನೋ ಆಶಯವನ್ನು ವ್ಯಕ್ತಪಡಿಸತ್ತೆ. ಇದು ನಮಗೆಲ್ಲರಿಗೂ ಒಂದು ಆಲೋಚನೆಯನ್ನು ಬಿಟ್ಟೋಗತ್ತೆ. ಖಂಡಿತ. ನಾವು ನಮ್ಮ ಆಧುನಿಕ ಜೀವನದಲ್ಲಿ ಯಾವಾಗ್ಲೂ ಮುಂದಿನ ಹೊಸ ವಿಷಯವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿರುತ್ತೇವೆ. ನಮ್ಮ ವೃತ್ತಿಯಲ್ಲಿ, ನಮ್ಮ ಜೀವನದಲ್ಲಿ, ಎಲ್ಲದರಲ್ಲೂ. ಆದರೆ ಒಂದು ವೇಳೆ ಮುಂದಿನ ಅತಿದೊಡ್ಡ ಪ್ರಗತಿ ಅನ್ನೋದು ಹೊಸದಾಗಿ ಏನನ್ನು ಸೃಷ್ಟಿಸುವುದರಲ್ಲಿ ಇಲ್ಲದೆ ಈಗಾಗಲೇ ನಮ್ಮ ಸುತ್ತಲೂ ಇರುವ ಸತ್ಯವನ್ನು ಗ್ರಹಿಸುವಷ್ಟು ನಿಶ್ಶಬ್ದರಾಗುವುದರಲ್ಲಿದೆಯಾದರೆ, ಇಂಟ್ರೆಸ್ಟಿಂಗ್. ಆ ಸತ್ಯವನ್ನು ದರ್ಶಿಸಲು ಬೇಕಾದಷ್ಟು ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳುವುದರಲ್ಲಿದ್ದೇ ಆದರೆ ನಮ್ಮ ದೃಷ್ಟಿಕೋನ ಹೇಗೆ ಬದಲಾಗಬಹುದು? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.